ಈ 2025 4 ಚುನಾವಣೆ ಒಳಗೆ 3 ಬಾರಿ ಪರಿಶಿಷ್ಟ ಪಂಗಡ ಮತ್ತು ಜನರಲ್ ಸಾಮಾನ್ಯ ಅಂದ್ರೆ ಎಸ್ಸಿನ ಅವಕಾಶ ಇಲ್ಲ ಊರರ್ಧ ಇದ್ರು. 2 ಚುನಾವಣೆ ಆಗಿರಂಗಿಲ್ಲ ಮತ್ತೆ ಇಲ್ಲೇ ಬರ್ತದಪ್ಪ ಅಂದ್ರೆ ಇದೊಂದು ದೊಡ್ಡ ಷಡ್ಯಂತ್ರ ಅನಿಸ್ತದೆ ನನಗೆ. ನಾವು DC ಅವ್ರ ಮುಂದೆ ಹೋಗಿ ಇವತ್ತು ಸತ್ಯಾಗ್ರಹ DC ಆಫೀಸ್ ಮುಂದೆ ಸತ್ಯಾಗ್ರಹ ಮಾಡ್ತೇವೆ. ಅದಕ್ಕೆ ಹೊಲ ಮಾರ್ಕೊಂಡ್ರೆ ಪಾಪ ಅವರು ಇರುವಂಥ ಜಮೀನನ್ನು ಮಾರಿ ಕರೆ ಈಗ ಈ ಸಾರಿನೂ ಈ ಸಾಮಾನ್ಯ ಕ್ಷೇತ್ರ ಐತಪ್ಪ ಅಂದ್ರೆ ಸಾಮಾನ್ಯದೊಳಗೆ ನಾವು ಅವ್ರ ಮೆಂಬರ್ ಮಾಡ್ತೀವಿ ಕರೆ, ಆದರೆ ಅದನ್ನ ಖರ್ಚು ಮಾಡಿ ಅವ್ರು ಚುನಾವಣೆ ಮಾಡೋದಕ್ಕಿಂತ ಅವ್ರಿಗೊಂದು ಸಮಾಜದೊಳಗೆ ಒಂದು ಮೀಸಲಾತಿ ಒಳಗೆ ಅವಕಾಶ ಸಿಕ್ಕರೆ ಚವಣಿ ತುಂಬೋದು 5 ಲಕ್ಷ ಎಸ್ಟಿಮೇಟ್ ಮಾಡ್ಕೊಂಬರೋದು ಅವ್ರು ಇಂಜಿನಿಯರ್ ಅರ್ಧ ಅವ್ರು ಅರ್ಧ. ಗ್ರಾಮ ಪಂಚಾಯತ್ಗೂ ಕೆಲಸ ಅಲ್ಲೇ ಇಟ್ಟಿರ್ತಾರೆ, MLA ಶಾಸಕರು ಅನ್ನೋದನ್ನ ಅಲ್ಲೇ ಇಟ್ಟಿರ್ತಾರೆ. ನಮ್ಮಲ್ಲಿ 4 ಸಲ ಮನೆ ಕೊಟ್ಟೆ ನಾವು ಹೋಗಿ ಅದು ಯಾರು ವಿಚಾರ ಮಾಡಲಿಲ್ಲ. ಅದಕ್ಕೆ ಅವ್ರಿಗೆ ನೇರ ಚುನಾವಣೆ ಮಾಡ್ಬೇಕು. ಪಾಪ ಈ ಸಣ್ಣ ಪುಟ್ಟ ಸಮಾಜಗಳನ್ನು, ಹಿಂದುಳಿದ ಸಮಾಜಗಳನ್ನು ತುಳಿಯುವಂಥ ಕೆಲಸ ರಾಜಕಾರಣದಾಗ ಎಂದೂ ಮಾಡಬಾರ್ದು. ಗ್ರಾಮ ಪಂಚಾಯಿತಿ ಪ್ರಸ್ತುತ ಮೀಸಲಾತಿ ಪಟ್ಟಿಯಲ್ಲಿ ತಾರತಮ್ಯವಾಗಿದೆ ಎಂದು ಭಾವಿಸಿ ಮುಖಂಡ ಅಖಿಲ್ ಗೌಡ್ ಪಾಟೀಲ್ ಹಾಗೂ ದಲಿತ ಮುಖಂಡ ಗುರು ಚಾಲವಾದಿ ಜಂಟಿಯಾಗಿ ವಾಹಿನಿಯೊಂದಿಗೆ ಮಾತನಾಡಿದರು. ಕೋಲಾರ ತಾಲೂಕಿನ ಚಿಕ್ಕ ಗರಸಂಗಿ ಗ್ರಾಮದ ತಮ್ಮ ನಿವಾಸದಲ್ಲಿ ವಾಹಿನಿಯೊಂದಿಗೆ ಮಾತನಾಡಿದ ಮುಖಂಡ ಅಖಿಲ್ ಗೌಡ್ ಪಾಟೀಲ್ 2020ರಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ರೋಣಿಹಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಚಿಕ್ಕ ಗರಸಂಗಿ 6ನೇ ವಾರ್ಡ್ ಆಗಿ ಹಿರೇಗರಸಂಗಿ 7ನೇ ವಾರ್ಡ್ ಆಗಿ ವಿಂಗಡಣೆ ಆಯಿತು. ಮೊದಲು 2 ಗ್ರಾಮ ಸೇರಿ 3 ಜನ ಸದಸ್ಯರ ಸಂಖ್ಯೆ ಇತ್ತು. ಸದ್ಯ 5 ಜನ ಸದಸ್ಯರ ಸಂಖ್ಯೆ ಇದೆ. ಚಿಕ್ಕಗರಸಂಗಿ 2, ಹಿರೇಗರಸಂಗಿಯಲ್ಲಿ 3. 2015ರ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ರೋಣಿಹಾಳ ಗ್ರಾಮ ಪಂಚಾಯಿತಿ ವಾರ್ಡ್ 6ಕ್ಕೆ ಸಾಮಾನ್ಯವಾಗಿ 1, 2A ಮಹಿಳೆ, ST 1 ಈ ರೀತಿಯಾಗಿ ಮೀಸಲಾತಿ ಬಂದಿತು. ಆ ಸಮಯದಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ST ಮತದಾರರು ಇರಲಿಲ್ಲ. ಮತ್ತೆ 2020ರ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಚಿಕ್ಕ ಗರಸಂಗಿ ಗ್ರಾಮಕ್ಕೆ ST ಮೀಸಲಾತಿ ಬಂತು. ಆದರೆ ಈ ವಾರ್ಡ್ನಲ್ಲಿ ಯಾರೂ ಕೂಡ ಒಬ್ಬರು ಸಹ ST ಮತದಾರರು ಇರಲಿಲ್ಲ. ಅಂದು SC ಮಹಿಳೆಗೆ ಅವಕಾಶ ದೊರಕಿತು. ಸದ್ಯ 2026 ಗ್ರಾಮ ಪಂಚಾಯಿತಿ ಮೀಸಲಾತಿಯಲ್ಲಿ ವಾರ್ಡ್ 7ಕ್ಕೆ ಹಿರೇಗರಸಂಗಿ ಗ್ರಾಮಕ್ಕೆ ಸಾಮಾನ್ಯ ಕ್ಷೇತ್ರದಲ್ಲಿ 1, 2A 1, ಪರಿಶಿಷ್ಟ ಪಂಗಡ 1 ಮೀಸಲಾತಿ ಬಂದಿದೆ. ಹೀಗಾಗಿ ಸ್ಥಳೀಯ ರಾಜಕೀಯವಾಗಿ ಚಿಕ್ಕ ಗರಸಂಗಿ ಹಿರೇಗರಸಂಗಿ ಗ್ರಾಮದ ದಲಿತ ಸಮುದಾಯಕ್ಕೆ ಹೊಡೆತ ಬಿದ್ದಿದೆ. 300ಗಿಂತಲೂ ಕೂಡ ಹೆಚ್ಚು ದಲಿತ ಮತಗಳಿವೆ. ಆದರೆ ಅವರಿಗೆ ಸತತವಾಗಿ ಅನ್ಯಾಯವಾಗ್ತಾ ಇದೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಇನ್ನುಳಿದ ವಾರ್ಡ್ಗಳನ್ನು ಬಿಟ್ಟು ಇವೆರಡು ವಾರ್ಡ್ಗಳಿಗೆ ಪದೇ ಈ ರೀತಿ ಮೀಸಲಾತಿ ಬರ್ತಾ ಇದೆ. ಅನ್ಯಾಯವಾದ ಸಮುದಾಯಗಳಿಗೆ ನ್ಯಾಯವನ್ನ ಒದಗಿಸಿಕೊಡುವಂತ ಕೆಲಸವನ್ನ ಮಾಡಬೇಕು. ಸಾಮಾನ್ಯ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುವುದು ಅಷ್ಟೊಂದು ಸುಲಭವಲ್ಲ. ಮೀಸಲಾತಿಯಲ್ಲಿ ಅವಕಾಶ ಸಿಕ್ಕರೆ ಖುಷಿಯಿಂದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬಹುದು. ಈ ಮೀಸಲಾತಿಯನ್ನ ಪರಿಶೀಲನೆ ಮಾಡುವಂತೆ ಕೋಲಾರ ತಹಶೀಲ್ದಾರ್ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡುತ್ತೇವೆ ಅಂತ ಮುಖಂಡ ಅಖಿಲ್ ಗೌಡ್ ಮಾತನಾಡಿದರು. ಇದೇ ವೇಳೆ ಮಾತನಾಡಿದಂತಹ ದಲಿತ ಮುಖಂಡ ಗುರು ಚಾಲವಾದಿ ಅವರು ರೋಣಿಹಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ವಾರ್ಡ್ ನಂಬರ್ 6, 7 ಚಿಕ್ಕಗರಸಂಗಿ ಹಿರೇಗರಸಂಗಿ ಗ್ರಾಮದಲ್ಲಿ 50% SC ಸಮಾಜ ಇದೆ. ಆದರೆ ಎಡಗೈ ಬಲಗೈ ಸಮಾಜವನ್ನ ಕಡೆಗಣಿಸಲಾಗ್ತಾ ಇದೆ. ಸಣ್ಣ ಸಮಾಜ ಗ್ರಾಮ ಪಂಚಾಯಿತಿ ಚುನಾವಣೆ ಬಿಟ್ರೆ ಬೇರೆ ಯಾವುದೇ ಚುನಾವಣೆಯನ್ನು ಕೂಡ ಎದುರಿಸುವಷ್ಟು ಸಾಮರ್ಥ್ಯ ಅವರಲ್ಲಿ ಇರುವುದಿಲ್ಲ. ಹಿರೇಗರಸಂಗಿ ಗ್ರಾಮದಲ್ಲಿ 1200 ಮತಗಳು, ಅದರಲ್ಲಿ 600 ದಲಿತ ಸಮುದಾಯದ ಮತಗಳಿವೆ. ಪರಿಶಿಷ್ಟ ಪಂಗಡದ ಮತಗಳು ಇಲ್ಲ. ಆದರೂ ಸಹಿತ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾತಿಯಲ್ಲಿ ಅವಕಾಶ ಮಾಡಿಕೊಡಲಾಗಿದೆ. ಗ್ರಾಮದಲ್ಲಿ ಅರ್ಧದಷ್ಟು ನಮ್ಮ ಜನಾಂಗ ಇದ್ರೂ ಸಹಿತ ಅವರಿಗೆ ಸ್ಥಳೀಯ ರಾಜಕೀಯವಾಗಿ ಅವಕಾಶಗಳನ್ನ ಸಿಗ್ತಾ ಇಲ್ಲ. SC ಸಮುದಾಯ ಸಾಮಾನ್ಯ ಕ್ಷೇತ್ರದಲ್ಲಿ ಪೈಪೋಟಿ ಮಾಡುವುದು ಅಷ್ಟು ಸರಳ ಅಲ್ಲ. ಜಿಲ್ಲಾಧಿಕಾರಿಗಳು ತಕ್ಷಣ ಪರಿಶೀಲನೆ ಮಾಡಿ SC ಮೀಸಲಾತಿಯನ್ನು ನಿಗದಿಪಡಿಸಲಿ ಅಂತ ಮನವಿ ಮಾಡಿಕೊಳ್ಳುತ್ತೇವೆ. ಇಲ್ಲವಾದಲ್ಲಿ ಜಿಲ್ಲೆಯ ನಮ್ಮ ಸಮಾಜದ ಬಂಧುಗಳು ಸೇರಿಕೊಂಡು ಹೋರಾಟ ಮಾಡಬೇಕಾಗುತ್ತೆ. ಸತತವಾಗಿ 15 ವರ್ಷಗಳಿಂದ ಈ ಗ್ರಾಮದಲ್ಲಿ ದಲಿತ ಸಮಾಜಕ್ಕೆ ಗ್ರಾಮ ಪಂಚಾಯಿತಿ ಚುನಾವಣೆ ಮೀಸಲಾತಿಯಲ್ಲಿ ಅನ್ಯಾಯವಾಗ್ತಾ ಇದೆ. ನಾವು ನ್ಯಾಯಕ್ಕಾಗಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹೋರಾಟ ಮಾಡುತ್ತೇವೆ ಅಂತ ಗುರು ಚಾಲವಾದಿ ಮಾತನಾಡಿದ್ರು. ಇದೇ ಸಂದರ್ಭದಲ್ಲಿ ದಲಿತ ಸಮುದಾಯದ ಹಲವು ಮುಖಂಡರು ಉಪಸ್ಥಿತರಿದ್ದರು. ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ವಿಷಯಪ್ಪ ಏನಂದ್ರೆ, ಈ ಬರುವಂತ ಗ್ರಾಮ ಪಂಚಾಯತಿ ಚುನಾವಣೆ ನಿಮಿತ್ತ ನಾವು ಗ್ರಾಮಸ್ಥರೆಲ್ಲರೂ ಸೇರಿ ಒಂದು ವರದಿಯನ್ನು ಕೊಡ್ಬೇಕಂತೇಳಿ ಕರೆಸಿದ್ವಿ. ಯಾಕಂದ್ರೆ ನಮ್ದು ಚಿಕ್ಕಗರಸಂಗಿ ಮತ್ತು ಹಿರೇಗರಸಂಗಿ 2 ಒಂದೇ ವಾರ್ಡ್ ಇತ್ತು. ಯಾವಾಗ 2015ರ ಚುನಾವಣೆ ಒಳಗೆ ಗ್ರಾಮ ಪಂಚಾಯತಿ. ತದನಂತರ 2020ರೊಳಗೆ ವಿಂಗಡಣೆ ಆಯಿತು. ನಾವು ರೋಣಿಹಾಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಬರ್ತೀವಿ. ಚಿಕ್ಕಗರಸಂಗಿ 6ನೇ ವಾರ್ಡ್ ಆಯಿತು, ಹಿರೇಗರಸಂಗಿ 7ನೇ ವಾರ್ಡ್ ಆಯಿತು. ಅದಕ್ಕಿಂತ ಪೂರ್ವದೊಳಗೆ 2 ಸೇರಿಸಿ ಒಂದೇ ವಾರ್ಡ್ ಇತ್ತು. ಅವಾಗ ಎಷ್ಟು ಜನ ಗ್ರಾಮ ಪಂಚಾಯತ್ ಸದಸ್ಯರು? 3 ಜನ ಆಯ್ಕೆ ಆಗ್ತಿದ್ರು 2 ಗ್ರಾಮದಿಂದ ಸೇರಿ. ಇವಾಗ 5 ಜನ ಗ್ರಾಮ ಪಂಚಾಯತ್ ಸದಸ್ಯರಾಗ್ತಾರೆ. ಅದರಲ್ಲಿ ವಿಶೇಷವಾಗಿ ಚಿಕ್ಕಗರಸಂಗಿ ಒಳಗೆ 2, ಹಿರೇಗರಸಂಗಿ ಒಳಗೆ 3 ಜನ. ಜನಸಂಖ್ಯೆ ಆಧಾರ ಮೇಲೆ
ಕ್ಷೇತ್ರ ಇದು ವಾರ್ಡ್ ವಿಂಗಡಣೆ ಆಗಿದೆ. ಅದರಲ್ಲಿ ಏನಪ್ಪ ಅಂದ್ರೆ ನಾವು ವಿಷಯ ಏನಪ್ಪ ಅಂದ್ರೆ ಈ ಗ್ರಾಮ ಪಂಚಾಯತಿದು 2015 ಚುನಾವಣೆ ಒಳಗೆ ಗ್ರಾಮ ಪಂಚಾಯತಿ ಅವಾಗ ಮೀಸಲಾತಿ ಏನು ಬಂದಿತ್ತಪ್ಪ ಅಂದ್ರೆ ಒಂದು ಜನರಲ್ ಸಾಮಾನ್ಯ ಕ್ಷೇತ್ರ ಬಂದಿತ್ತು, ಒಂದು 2A ಮಹಿಳೆ ಬಂದಿತ್ತು. ತದನಂತರ ಒಂದು ಇದು ST ಬಂದಿತ್ತು. ಅವಾಗ 2016 ಚುನಾವಣೆ ಒಳಗೆ ಅವಾಗ ವಾರ್ಡ್ ನಂಬರ್ 6 ನಮ್ಮದು ಗ್ರಾಮ ಪಂಚಾಯತ್ ವ್ಯಾಪ್ತಿಯೊಳಗೆ. ST ಅಂದರೆ ಪರಿಶಿಷ್ಟ ಪಂಗಡ ಬಂದಿತ್ತು. ಆವಾಗ ನಮ್ಮಲ್ಲಿ ಟೋಟಲಿ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯೊಳಗೆ ಆ ಸಮುದಾಯ ಇದ್ದಿದ್ದಿಲ್ಲ. ಇರ್ಲಿಕ್ಕಂದ್ರೆ ಅದು ರೂಲ್ಸ್ ಪ್ರಕಾರ ಗ್ರಾಮ ಪಂಚಾಯತಿಗೆ ಒಂದು ಪರಿಶಿಷ್ಟ ಪಂಗಡ ಅಂತೇಳಿ ಅದು ಆದೇಶ ಐತಿ. ಒಂದು ಕ್ಷೇತ್ರ ಅದು ಚಿಕ್ಕರ್ಸಂಗಿ ವಾರ್ಡಿಂದ ಇದು ಹಿರೇಗರ್ಸಂಗಿ ಚಿಕ್ಕರ್ಸಂಗಿ ವಾರ್ಡಿಂದ ಆಯ್ಕೆ ಮಾಡಿದ್ರು. ನಮ್ಮಲ್ಲಿ ಒಬ್ಬರು ಶಿಕ್ಷಕರು ಇಲ್ಲೇ ಶಿಕ್ಷಣ ಕೊಡ್ತಿದ್ರು. ಅವರು ಚಿತ್ರದುರ್ಗದಿಂದ ಬಂದವರು. ಅವ್ರದ್ದು ಮತದಾನ ಹಕ್ಕನ್ನು ಇಲ್ಲೇ ಮಾಡಿದ್ರು. ಅವಾಗ ಅವ್ರ ಪತ್ನಿಯವ್ರಿಗೆ ಅವಕಾಶ ಸಿಗ್ತದೆ, ಅವಿರೋಧವಾಗಿ ಆಯ್ಕೆ ಆದರು. ಇಲ್ಲ ನಮ್ಮಲ್ಲಿ ಶಿಕ್ಷಣ ಕೊಡ್ತಾರೆ, ನಮ್ಮಲ್ಲಿ ಅವ್ರಿಗೆ ಆಯ್ತು ಬಿಡು ಅವ್ರು ಗ್ರಾಮ ಪಂಚಾಯತ್ ಹೆಸರು ಇಲ್ಲಿಯವರೇ ಆದ್ರೆ ಅಂತೇಳಿ ನಮಗೊಂದು ಭಾಳ ಖುಷಿ ಆಯಿತು ಅವ್ರಿಗೆ ಅವಕಾಶ ಸಿಕ್ಕಿದ್ದು. ತದನಂತರ 2020 ಇದು ನಮ್ಮ ವಾರ್ಡ್ ವಿಂಗಡಣೆ ಐತೆ. ಚಿಕ್ಕಗರ್ಸಂಗಿ ಮತ್ತು ಹಿರೇಗರ್ಸಂಗಿ ವಾರ್ಡ್ ವಿಂಗಡಣೆ ಆದಾಗ ಮತ್ತೆ ಚಿಕ್ಕಗರ್ಸಂಗಿಗೆ ಕೊಟ್ಟರು ಅದನ್ನು ಪರಿಶಿಷ್ಟ ಪಂಗಡ ಮೀಸಲಾತಿಯನ್ನು. ಇಲ್ಲಿ ಯಾವುದೇ ಒಂದು ಒಬ್ಬ ಮತದಾರ ಇಲ್ಲದೇ ಇದ್ರೂ ಕೂಡ ಇದೇ ವಾರ್ಡಿಗೆ ಅವಕಾಶ ಕೊಟ್ಟರು. ಅವಾಗ 6ನೇ ವಾರ್ಡಿಗೆ ಇದು ಚಿಕ್ಕಗರ್ಸಂಗಿ ವಾರ್ಡ್ ನಂಬರ್ 6. ಅವಾಗ ಏನು ಮಾಡಿದ್ದೀವ್ರಿ, ಯಾರು ನಾಮಿನೇಷನ್ ಮಾಡಲಿಲ್ಲ. ಅದು SC ಮಹಿಳೆ, ಇದು ST ಮಹಿಳೆ ಇದ್ದಿದ್ದು SC ಮಹಿಳೆಯವ್ರಿಗೆ ಅವಕಾಶ ದೊರೆತು ಒಳ್ಳೇದಾಯ್ತು ನಮ್ಗೆ. ನಮ್ಮಲ್ಲಿ ಅವರು ಗ್ರಾಮ ಪಂಚಾಯತ್ ಸದಸ್ಯರಾದರು. ಇವಾಗ ಮತ್ತೆ ಏನು ಪುನರ್ ಸಮಸ್ಯೆ ಏನಾಗೈತಪ್ಪ ಅಂದ್ರೆ 2026 ಈಗೇನು ಕ್ಷೇತ್ರ ವಿಂಗಡಣೆ ಇದು ಕೆಟಗರಿಯನ್ನು ಏನು ಬಿಟ್ಟಿದ್ದಾರೆ, ಈ ಕೆಟಗರಿ ಒಳಗೆ ನಮಗೆ ಮತ್ತೆ ಹಿರೇಗರ್ಸಂಗಿ ವಾರ್ಡಿಗೆ ಕೊಟ್ಟಾರ. ಅದನ್ನು 7ನೇ ಹಿರೇಗರ್ಸಂಗಿ 7 ಬೂತ್ ನಂಬರ್ 7. ಅಲ್ಲಿ ಏನು ಮಾಡ್ಯಾರ, ಒಂದು ಜನರಲ್ ಅಂದರೆ ಒಂದು ಸಾಮಾನ್ಯ ಕ್ಷೇತ್ರ, ಒಂದು 2A ಮಾಡಿದ್ದಾರೆ, ಒಂದು ಪರಿಶಿಷ್ಟ ಪಂಗಡತೆ ಮಾಡ್ಯಾರ. ಅದು ಹೆಂಗಪ್ಪ ಅಂದ್ರೆ ಇದು ಟೋಟಲಿ ಚಿಕ್ಕಗರ್ಸಂಗಿ ಹಿರೇಗರ್ಸಂಗಿಗೆ ಭಾಳ ಅಲ್ಲಿರುವಂಥ ಪ್ರಬಲ ಸಮುದಾಯಗಳಿಗೆ ದೊಡ್ಡ ಅನ್ಯಾಯ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಯಾಕಂದ್ರೆ ಅಲ್ಲಿ ಕನಿಷ್ಠ ಒಂದು 350 400 ಜನಸಂಖ್ಯೆ ದಲಿತ ಸಮಾಜ ಇದ್ರೂ ಕೂಡ ಅವ್ರಿಗೆ ಯಾವುದೇ ರೀತಿ ಒಂದು ಅವಕಾಶವನ್ನು ದೊರಕಲಿಲ್ಲ ಈ ಚುನಾವಣೆ ಒಳಗೆ. ಈಗೇನು ಕೆಟಗರಿ ಬಿಟ್ಟಾರ, ಈ ಕೆಟಗರಿ ಒಳಗೆ ಅವ್ರಿಗೆ 350 400 ಜನಸಂಖ್ಯೆ ಇದ್ದರೂ ಆ ಗ್ರಾಮದೊಳಗೆ 50% ಜನ ಆ ಸಮುದಾಯ ಹಿರೇಗರ್ಸಂಗಿ ಒಳಗಿದ್ರು ಕೂಡ ಅವ್ರಿಗೂ ಕೂಡ ಭಾಳ ಪರಿಶಿಷ್ಟ ಪಂಗಡ ಬಂದು ಅಲ್ಲಿ ಕೂಡ ಅನ್ಯಾಯ ಆಗೈತಿ ಆ ಹಿರೇಗರ್ಸಂಗಿ ಒಳಗೆ. ಮತ್ತು ಚಿಕ್ಕಗರ್ಸಂಗಿ ಸ್ಥಿತಿ ಏನಪ್ಪ ಅಂದ್ರೆ, ಚಿಕ್ಕಗರ್ಸಂಗಿ ಒಳಗೆ ಹೋದ ಬಾರಿ ಒಂದು ಸಾಮಾನ್ಯ ಮಹಿಳೆ ಆಗಿತ್ತು, ಇನ್ನೊಂದು 2A ಆಗಿತ್ತು. ಈ ಸಾರಿನೂ ಯಥಾಸ್ಥಿತಿ 2A ಮಹಿಳೆ ಮಾಡ್ಯಾರ, ಒಂದು ಸಾಮಾನ್ಯ ಮಾಡ್ಯಾರ. ಇಲ್ಲಿ ಕೂಡ ಚಿಕ್ಕಗರ್ಸಂಗಿ ಗ್ರಾಮದೊಳಗೆ ನಮ್ಮ ದಲಿತ ಸಮಾಜದವರು 50%ಗಿಂತನೂ ಹೆಚ್ಚಿಗೆ ಇದ್ದಾರೆ. ಇದು ಯಾಕಂದ್ರೆ ಹೋದ ಬಾರಿನೂ ಆ ಸಮುದಾಯಕ್ಕೆ ಅನ್ಯಾಯ ಆಯಿತು, ಈ ಬಾರಿನೂ ಅನ್ಯಾಯ ಆಗತ್ತಪ್ಪ ಅಂದ್ರೆ ಎರಡು ಹಿರೇಗರ್ಸಂಗಿ ಚಿಕ್ಕಗರ್ಸಂಗಿ ನಮ್ಮ ದಲಿತ ಸಮಾಜದ ಜನರಿಗೆ ಅನ್ಯಾಯ ಪದೇ ಅನ್ಯಾಯ ಆಗತ್ತಪ್ಪ ಅಂದ್ರೆ ಇದರಿಂದ ಯಾವುದೋ ಒಂದು ಕಾಣದ ಕೈಗಳು ಕೆಲಸ ಮಾಡಕತ್ತಾವ ಅಂತೇಳಿ ಭಾಳ ಸ್ಪಷ್ಟನೆ ಕಾಣ್ತದೆ ಇದಕ್ಕೆ. ಯಾಕಂದರೆ ಒಂದು ಯಥಾಸ್ಥಿತಿ ಒಂದು ಸಾಮಾನ್ಯ ಕ್ಷೇತ್ರ ಒಂದು SC ಬಂದಿತ್ತಂದ್ರೆ ಅವಕಾಶ ಅವ್ರಿಗೆ ಆಗ್ತಿತ್ತು, ಈ ಕಡೆ ಇನ್ನುಳಿದ ಸಮಾಜಕ್ಕೂ ಒಂದು ಅವಕಾಶ ಸಿಗ್ತಿತ್ತು. ಈಗ ಅವ್ರಿಗೆ ಸಾಮಾನ್ಯ ಕ್ಷೇತ್ರದೊಳಗೆ ಅವಕಾಶ ಸಿಗ್ತದಪ್ಪ ಅಂದರೂ ಭಾಳ ಖರ್ಚು ಮಾಡ್ಬೇಕಾಗೈತಿ. ಚುನಾವಣೆಗಳನ್ನ ಎದುರಿಸ್ಬೇಕಂದ್ರೆ ತಮಗೆಲ್ಲ ಗೊತ್ತೈತಿ. ಯಾಕೆ ಮೀಸಲಾತಿ ಮಾಡಾಕ್ತಾರಪ್ಪ ಅಂದ್ರೆ ಹಿಂದುಳಿದವ್ರನ್ನ ಮೇಲೆ ಎತ್ತಬೇಕನ್ನುವಂಥ ಒಂದೇ ಒಂದು ಉದ್ದೇಶಕ್ಕೆ ಈ ಮೀಸಲಾತಿಗಳನ್ನ ಮಾಡಾಕತ್ತಾರ. ಅಲ್ಲಿ ಸಮಾಜ ಇದ್ದರೂ ಕೂಡ ಅವ್ರಿಗೆ ಅವಕಾಶ ಸಿಗದೇ ಇದ್ದಾಗ ಅವರು ಇದರಿಂದ ವಂಚಿತರಾಗ್ತಾರೆ ರಾಜಕಾರಣದಿಂದ. ಮತ್ತು ಅವರಿಗೆ ಬಹು ದೊಡ್ಡ ಅನ್ಯಾಯವನ್ನು ಮಾಡಿದಂಗೆ ಆಕತಿ. ಅದಕ್ಕೆ ಇದನ್ನು ತಕ್ಷಣವೇ ತಹಸೀಲ್ದಾರ್ ಸಾಹೇಬರು ಇದನ್ನು ಪರಿಶೀಲನೆ ಮಾಡಬೇಕು, ಜಿಲ್ಲಾಧಿಕಾರಿಗಳಿಗೆ ಅದನ್ನು ವರದಿ ಕೊಟ್ಟು ಈ ನಮ್ಮ ರೋಣ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಯಾವ ವಾರ್ಡ್ನಲ್ಲಿ ಯಾವ ಸಮುದಾಯಗಳು ಹೆಚ್ಚಿದ್ದಾವೆ ಆ ಸಮುದಾಯಗಳಿಗೆ ಒಂದು ಅವಕಾಶ ಸಿಗುವಂಥ ಕೆಲಸವನ್ನು
ಯಾರು ಮಾಡ್ಬೇಕಪ್ಪ ಅಂದ್ರೆ ತಹಸೀಲ್ದಾರ್ ಸಾಹೇಬರು ಮತ್ತು ಜಿಲ್ಲಾಧಿಕಾರಿಗಳು ಕೂಡಿ ಅದನ್ನು ಪರಿಶೀಲನೆ ಮಾಡಿ ಅವ್ರಿಗೊಂದು ಅವಕಾಶ ಮಾಡಿಕೊಡ್ಬೇಕು. ಚಲೋ 2 ಸಾರಿ ಚಲೋ ಪದೇ ಪದೇ ಆ ಸಮುದಾಯಗಳಿಗೆ ಅನ್ಯಾಯ ಆದಾಗ ಇದರಿಂದ ನಮಗನಿಸ್ತತಿ, ನಾವೆಲ್ಲ ಈಗ ವಿಚಾರ ಮಾಡಿದ ಪ್ರಕಾರ ಅವರು ಯಥಾಸ್ಥಿತಿ ಒಂದು ವರದಿ ತಯಾರು ಮಾಡ್ತಿರ್ತಾರೆ. ಯಾಕಂದ್ರೆ ಎಸ್ ಟಿ ಸಮುದಾಯ ಈ ವಾರ್ಡಿಗೆ ಬಂದ್ರೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ 7 ವಾರ್ಡ್ ಅದಾವಂದ್ರೆ 7 ವಾರ್ಡಿಗೆ ಒಂದು ರೌಂಡ್ ಮುಗಿದ ನಂತರ ಮತ್ತೆ ಅದು ಅವಕಾಶ ಮತ್ತೆ ಆ ವಾರ್ಡಿಗೆ ಬರ್ಬೇಕು. 2 ಚುನಾವಣೆ ಆಗಿರಂಗಿಲ್ಲ ಮತ್ತೆ ಇಲ್ಲೇ ಬರ್ತದಪ್ಪ ಅಂದ್ರೆ ಇದೊಂದು ದೊಡ್ಡ ಷಡ್ಯಂತ್ರ ಅನ್ನಿಸ್ತದೆ ನನಗಿದೆ. ರಾಜಕಾರಣದಾಗ ಕುತಂತ್ರಿಗಳು ಈ ರೀತಿ ಮಾಡ್ತಾರೆ ಒಂದು ದೊಡ್ಡ ಸಮುದಾಯಗಳನ್ನ ತುಳಿಲಿಕ್ಕೆ. ಈಗ ಪ್ರಬಲ ಸಮುದಾಯ ಅದಾವ ನಮ್ಮಲ್ಲಿ, ದಲಿತ ಸಮಾಜ, ಹಿರೇಗರ ಸಂಘ ಮತ್ತು ಚಿಕ್ಕರ ಸಂಘ ಪ್ರಬಲ ಸಮುದಾಯಗಳದಾವ. ಆ ಸಮುದಾಯವನ್ನು ತುಳಿಲಿಕ್ಕೆ ಕುತಂತ್ರ ರಾಜಕಾರಣಿ ಮಾಡಾಕತ್ತಾರ ತನ್ಸಾಕತ್ತೈತಿ. ಇದ್ರೊಳಗೆ ಯಾವ ಕಾಣದ ಕೈ ಕೆಲಸ ಮಾಡಾಕತ್ತೈತಿ. ಅದಕ್ಕೆ ಅವ್ರಿಗೆ ನೇರ ಚುನಾವಣೆ ಮಾಡ್ಬೇಕು. ಪಾಪ ಸಣ್ಣ ಪುಟ್ಟ ಸಮಾಜಗಳನ್ನು, ಹಿಂದುಳಿದ ಸಮಾಜಗಳನ್ನು ತುಳಿಯುವಂಥ ಕೆಲಸ ರಾಜಕಾರಣದಾಗ ಎಂದೂ ಮಾಡಬಾರ್ದು. ಸರ್ವ ಜನಾಂಗವನ್ನು ತಗೊಂಡು ಯಾರು ಹೋಗ್ತಾರೆ ರಾಜಕಾರಣದೊಳಗೆ ಅವ್ರು ಯಶಸ್ಸು ಕಾಣಕ್ಕೆ ಸಾಧ್ಯ ಆಕತಿ. ನಾವು ನಮ್ದು ಒಂದೇ ಸಮಾಜ, ನಮ್ಮ ಸಮಾಜಕ್ಕೆ ಎಲ್ಲ ಅಧಿಕಾರ ಸಿಗಬೇಕು, ನಮ್ಮ ಸಮಾಜನೇ ಒಂದೇ ಉದ್ಧಾರ ಆಗಬೇಕು ಅನ್ನುವಂಥ ಮನೋಭಾವ ರಾಜಕಾರಣದಲ್ಲಿ ಇಟ್ಕೊಂಡು ಆ ರಾಜಕಾರಣಕ್ಕೆ ಬರಬಾರ್ದು. ಯಾಕಂದ್ರೆ ಅಂಥ ಒಂದು ಸ್ಥಿತಿ ಕಾಣಾಕತ್ತೈತಿ ಮೇಲ್ನೋಟಕ್ಕೆ. ನಾ ಯಾರ ಬಗ್ಗೆನೂ ಬ್ಲೇಮ್ ಮಾಡಕ್ಕೆ ಹೋಗೋದಿಲ್ಲ. ಏನು ಅನ್ಯಾಯ ಆಗೈತಲ್ಲ, ಅನ್ಯಾಯ ಆದಂಥ ಸಮುದಾಯಗಳಿಗೆ ಒಂದು ನ್ಯಾಯವನ್ನು ಒದಗಿಸಿಕೊಡುವಂಥ ಕೆಲಸವನ್ನು ನಾನು ಶಾಸಕರಿಗೆ ಇಷ್ಟೇ ಹೇಳಿಕ್ಕೆ ಇಚ್ಛೆಪಡ್ತೀನಿ. ನೀವು ಯಾವುದೇ ಒಂದು ಒತ್ತಡಕ್ಕೆ ಮಣಿದು ತಾವು ತಹಸೀಲ್ದಾರರಿಗೆ ಒತ್ತಡ ಹಾಕೋದು, ಕೆಟಗರಿಯನ್ನು ಚೇಂಜ್ ಮಾಡಲಿಕ್ಕೆ ಜಿಲ್ಲಾಧಿಕಾರಿಗಳನ್ನ ಒತ್ತಡ ಹಾಕೋದು, ಅಂಥ ಕೆಲಸಗಳನ್ನ ಮಾಡಬೇಡ್ರಿ. ಯಾಕಂದರೆ ಎಲ್ಲ ಸಮಾಜಗಳನ್ನು ತೊಗೊಂಡು ಹೋಗ್ತೀರಿ ನೀವು. ಎಲ್ಲ ಸಮಾಜಗಳನ್ನ ತೊಗೊಂಡು ಹೋಗುವಂಥ ಕೆಲಸ ನೀವು ಮಾಡಬೇಕು. ಯಾರೋ ಒಬ್ರು ಬಂದು ಹೇಳ್ತಾರೆ ನಮ್ಮ ಸಮಾಜಕ್ಕೆ ಅನುಕೂಲ ಆಕತ್ತೇಳಿ ಒಟ್ಟು ನಮ್ಮ ಸಮಾಜದವರೇ ಗ್ರಾಮ ಪಂಚಾಯತ್ ಆಗಲಿ ಅನ್ನುವಂಥ ದುರುದ್ದೇಶವನ್ನು ಯಾರು ಇಟ್ಟಿರ್ತಾರ ಅಂಥವ್ರಿಗೆ ಒಂದು ಅವಕಾಶವನ್ನು ಕೊಡಬೇಡ್ರಿ. ಎಲ್ಲ ಸಮಾಜವನ್ನು ಒಗ್ಗಡಿಸ್ಕೊಂಡು ಹೋಗ್ಬೇಕು. ಇವತ್ತು ಈ ಸಾರಿ ಆ ಸಮಾಜಕ್ಕೆ ಸಿಕ್ಕತ್ತೆ, ಮುಂದಿನ ಸಲ ಇನ್ನೊಂದು ಸಮಾಜಕ್ಕೆ ಅವಕಾಶ ಸಿಗಬೇಕು. ಹಂಗೆ ಸರ್ವರು ಸಮಬಾಳು ಸಮಪಾಲು ಅನ್ನುವಂಥ ಈ ನಾಡಿನೊಳಗೆ ಎಲ್ಲರಿಗೂ ಒಂದು ಅವಕಾಶವನ್ನು ಸಿಗಬೇಕು. ಅದಕ್ಕೆ ನಾನು ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಪ್ಪ, ಸಾಕಷ್ಟು ಆಗೈತಿ. ಈಗ ಹೋದ ಸಾರಿನೂ ಪಾಪ ಅವ್ರಿಗೆ ತೊಂದರೆ ಆಗೈತಿ ಭಾಳ. ನಾವು ನೋಡೇವೆ, ಸುಮಾರು ದುಡ್ಡು ಖರ್ಚು ಮಾಡಿ ಗ್ರಾಮ ಪಂಚಾಯತಿ ಜನರಲ್ ಮಹಿಳೆ ಒಳಗೆ ಆಯ್ಕೆ ಆಗ್ಬೇಕಪ್ಪ ಅಂದ್ರೆ ಭಾಳ ದುಡ್ಡನ್ನು ಖರ್ಚು ಮಾಡಿ ನಮ್ಮ ಕಣ್ಣು ಮುಂದೆನೇ ಸಾಕಷ್ಟು ನೋಡಿದ್ದೀವಿ. ಪಾಪ ಅವರು ಹೈರಾಣಾಗಿದ್ದು. ಆದ್ರೆ ಹೊಲ ಮಾರ್ಕೊಂಡ್ರೆ ಪಾಪ ಅವರು ಇರುವಂಥ ಜಮೀನನ್ನು ಮಾರಿ ಕರೆ ಈಗ ಈ ಸಾರಿನೂ ಈ ಸಾಮಾನ್ಯ ಕ್ಷೇತ್ರ ಐತಪ್ಪ ಅಂದ್ರೆ ಸಾಮಾನ್ಯದೊಳಗೆ ನಾವು ಅವ್ರ ಮೆಂಬರ್ ಮಾಡ್ತೀವಿ ಕರೆ. ಆದರೆ ಅದನ್ನ ಖರ್ಚು ಮಾಡಿ ಅವ್ರು ಚುನಾವಣೆ ಮಾಡೋದಕ್ಕಿಂತ ಅವ್ರಿಗೊಂದು ಸಮಾಜದೊಳಗೆ ಒಂದು ಮೀಸಲಾತಿ ಒಳಗೆ ಅವಕಾಶ ಸಿಕ್ಕರೆ ಭಾಳ ಖುಷಿಯಿಂದ ಚುನಾವಣೆ ಮಾಡ್ಬೋದು. ಮತ್ತು ಸಾಮಾನ್ಯದೊಳಗೆ ಇನ್ನಿತರ ಸಮಾಜಗಳು ಯಾವುದೇ ಒಂದು ಸಮಾಜಕ್ಕೆ ಸಣ್ಣ ಪುಟ್ಟ ಸಮಾಜಗಳಿಗೆ ಅವಕಾಶ ಸಿಗ್ಬೋದು. ಅದಕ್ಕೆ ಈಗಲೂ ನಾವು ತಹಸೀಲ್ದಾರಿಗೂ ಕೂಡ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಡ್ತೀವಿ ಹಿರಿಯರ ಸಮ್ಮುಖದೊಳಗೆ. ಅದಕ್ಕೆ ಪರಿಶೀಲನೆ ಮಾಡಿ ಆ ಸಮಾಜಗಳಿಗೆ ಅವಕಾಶ ಕೊಡುವಂಥ ಕೆಲಸ ಮಾಡಲಿ. ಮತ್ತು ನಾನು ಇನ್ನೊಂದು ನಮ್ಮ ಗ್ರಾಮದ ಅಭಿವೃದ್ಧಿ ವಿಷಯ ಬಗ್ಗೆ ಚುನಾವಣಾ ಅಧಿಕಾರಿ ಜಿಲ್ಲಾಧಿಕಾರಿಗಳು ಯಾಕೆ ನೀವು ಇದ್ರೊಳಗೆ ಶಾಸಕರು ಹೇಳಿ ತರ್ತಾ ಇದ್ದೀರಿ? ನಾನು ಭಾಳ ಹತ್ತಿರದಿಂದ ಎಲ್ಲ ರಾಜಕಾರಣಿಗಳನ್ನು ನೋಡಿದ್ದೀನಿ. ಅಧಿಕಾರ ಸರ್ಕಾರ ಯಾವ್ದು ಇರ್ತೈತಿ, ಸರ್ಕಾರದ ಪರವಾಗಿ ಕೆಲಸ ಮಾಡ್ತಾ ಅದು ಸರ್ವೇ ಸಾಮಾನ್ಯ. ತಹಸೀಲ್ದಾರ್ ಇರ್ಬೋದು, ಜಿಲ್ಲಾಧಿಕಾರಿಗಳಿರ್ಬೋದು, ಸರ್ಕಾರ ಇರುವಂಥ ಶಾಸಕರ ಮಾತನ್ನು ಕೇಳುವಂಥದ್ದು ಸರ್ವೇ ಸಾಮಾನ್ಯ. ಇದು ಒಂದೇ ಅಂತಲ್ಲ, ಎಲ್ಲ ರಂಗದೊಳಗೂ ಚುನಾವಣೆ ವಿಷಯ ಒಂದೇ ಅಂತಲ್ಲ, ಎಲ್ಲ ವಿಷಯದೊಳಗೂ ಬಹುಮುಖ್ಯ ಪಾತ್ರ 90 ಭಾಗ ಅವ್ರ ಮಾತುಗಳನ್ನ ಕೇಳಿ ಕೆಲಸ ಮಾಡುವಂಥದ್ದು ಸರ್ವೇ ಸಾಮಾನ್ಯ. ಇದಕ್ಕೆ ಶಾಸಕರ ಕೈವಾಡ ಇದೆ ತಿರುಕಟ್ಟಿ? ಶಾಸಕರ ಕೈವಾಡ ಆಯಿತು ಇಲ್ಲೋ, ಶಾಸಕರಿಗೆ ಒತ್ತಡನೂ ಹಾಕಿರ್ಬೋದಲ್ಲ ಯಾವುದೋ ಕುತಂತ್ರಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರೆದಿರ್ತಕ್ಕಂಥ ಸಂವಿಧಾನ ಸರ್ವರಿಗೂ ಸಮಬಾಳು ಸಮಪಾಲು, ರಾಜಕೀಯವಾಗಿ ಶೈಕ್ಷಣಿಕವಾಗಿ ಎಲ್ಲರೂ ಮುಂದೆ ಬರಲಿ ಅಂತೇಳಿ ಏನು ಅವ್ರು ಹಾಕಿ ಕೊಟ್ಟಿರ್ತಕ್ಕಂಥ ಹಾದಿಯೊಳಗೆ ಅಂದರೆ ಅವ್ರು ರಾಜಕೀಯವಾಗಿ ತುಳಿಬೇಕು ಅನ್ನುವಂಥ ಷಡ್ಯಂತ್ರ ಇರ್ಬೋದಲ್ಲ ಅವ್ರಿಗೆ. ಅಂದ್ರೆ ಸಂವಿಧಾನದ ವಿರೋಧಿಗಳು ಯಾರಪ್ಪ ಅಂದ್ರೆ ನಿಜವಾಗ್ಲೂ ಕಾಂಗ್ರೆಸ್. ಅಂದ್ರೆ ಇಲ್ಲಿ ನಿಮ್ಮಲ್ಲಿ ಅವರ ಲೋಕಲ್ದವರು ಒಬ್ಬರು ಶಾಸಕರಿಗೆ ನಮ್ಮಲ್ಲಿವರು ಈಗ ಸ್ಥಳೀಯವಾಗಿ ಹೇಳಿದಾಗ ಮಾಡ್ತಾರೆ. ಇದು ಗ್ರಾಮ ಪಂಚಾಯತಿ ಚುನಾವಣೆ ಗ್ರಾಮ ಪಂಚಾಯತ್ ಲೆವೆಲ್ಲೇ ಮಾಡೋರು ಸ್ಥಳೀಯ ಕಾರ್ಯಕರ್ತ ಯಾವ ಹೇಳಿದಾಗ ಮಾಡ್ತಿರ್ತಾರೆ. ಅದನ್ನ ಅವ್ರು ನೇರ ರಾಜಕಾರಣ ಮಾಡೋಕ್ಕಾಗಂಗಿಲ್ಲ. ಹಿಂಬಾಗಲೇ ರಾಜಕಾರಣ ಮಾಡಿ ಸಣ್ಣ ಪುಟ್ಟ ಸಮಾಜಗಳನ್ನ, ದಲಿತ ಸಮಾಜಗಳನ್ನ ತುಳಿಯುವಂಥ ಕೆಲಸವನ್ನು ಮಾಡ್ತಾರೆ ನಿರಂತರ. ಆ ಕಾರ್ಯಕರ್ತನ BJP ಕಾರ್ಯಕರ್ತ ಕಾಂಗ್ರೆಸ್ ಕಾರ್ಯಕರ್ತ ಸರ್?
ಏನು ಈ ಕಾಲ್ರಿ ಈಗ ಇದನ್ನ ಕೆಲಸ ಮಾಡೋರಂದ್ರೆ ಕಾಂಗ್ರೆಸ್ ಕಾರ್ಯಕರ್ತನ ಮಾಡ್ಬೇಕಲ್ಲ ಅದನ್ನು BJP ಅವ್ರು ಯಾಕೆ ಮಾಡ್ತಾರೆ? ಯಾರು ಇರ್ಬೋದ್ರು ಕಾರ್ಯಕರ್ತ? ಯಾರ ಹೆಸರು ನಾವು ಹೇಳಬೇಕಾಗಿಲ್ಲ, ಇಡೀ ಎರಡು ಗ್ರಾಮದೊಳಗೂ ಗೊತ್ತೈತದ ನಿಮ್ಮ ಕುತಂತ್ರಿ ಮಾಡೋ ಯಾವ ಅದ ಅನ್ನೋದು ಅಂತ ಕೆಲಸ ಅದನ್ನೇ ಮಾಡ್ಕೊತ ಹೊಂಟ ನಾವು, ಮತ್ತೊಂದೇನೂ ಇಲ್ಲ. ಇವತ್ತು ಪತ್ರಿಕಾ ಮಾಧ್ಯಮದ ಜೊತೆಗೆ ನಾವು ನೇರ ಸಂಪರ್ಕ ಬರಬೇಕಾದ್ರೆ ಈ ಬರೋ ಚುನಾವಣೆಯಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಕಟಗೇರಿಗಳನ್ನ ಅನೌನ್ಸ್ ಆಗಿದ್ದಾವೆ. ನಮ್ಮ ರುಣಾಳ ಗ್ರಾಮ ಪಂಚಾಯತಿ 7 ವಾರ್ಡ್ ಬರ್ತಾವೆ. ಆ 7 ವಾರ್ಡ್ದಲ್ಲಿ 6 ಮತ್ತು 7 ಒಂದು ಚಿಕ್ಕ ಗರ್ಸಂಗಿ ಮತ್ತು ಒಂದು ಹಿರೇ ಗರ್ಸಂಗಿ. ಆ ಗ್ರಾಮದಲ್ಲಿ ಚಿಕ್ಕ ಗರ್ಸಂಗಿಯಲ್ಲಿ ಊರರ್ಧ ಅಲ್ಲಿ SC ಸಮಾಜದ, ಹಿರೇ ಗರ್ಸಂಗಿಯಲ್ಲಿ ಕೂಡ ಊರರ್ಧ SC ಸಮಾಜದ. ಎರಡು ಎಡಗೈಯ ಬಲಗೈ ಅನ್ನುವಂಥ 2 ಸಮಾಜನ ಇವತ್ತು ಕಡೆಗಣಿಸಿದ್ದಾರೆ. ಅದ್ರ ಬಗ್ಗೆ ನಾನು ಇವತ್ತು ಮಾಧ್ಯಮದಲ್ಲಿ ಒಂದೆರಡು ಮಾತನ್ನು ಹೇಳಿದ ತಮ್ಮ ಮುಂದೆ ಭಾಳ ಮಾರ್ಮಿಕವಾಗಿ ಮಾತಾಡಿದ್ದಾರೆ. ಅದರಲ್ಲೆಲ್ಲ ಸತ್ಯ ಇದೆ, ಯಾವುದೂ ಸುಳ್ಳಿಲ್ಲ. ಯಾಕಂದರೆ ಈ ಸಣ್ಣ ಹಳ್ಳಿಯಲ್ಲಿ ಇವತ್ತು ನಿಮ್ಗೆ ಗೊತ್ತಿರ್ಬೋದು, ಈ ಸಣ್ಣ ಸಮಾಜ ವಿಶೇಷವಾಗಿ ಗ್ರಾಮ ಪಂಚಾಯತಿ ಬಿಟ್ಟರೆ ಬೇರೆ ಎಲೆಕ್ಷನ್ ಮಾಡೋಕ್ಕೆ ಬರೋದಿಲ್ಲ. ಇದು ಸಂವಿಧಾನ ಅಡಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ, ಏನು ಬರೆದಂಥ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನಾಂಗದವ್ರಿಗೆ ಸಿಗ್ತಾ ಇಲ್ಲ. ಎಂಥ ನಮ್ಮ ದುರ್ದೈವ. ಇದಕ್ಕೆ ನಾವು ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಭೇಟಿಯಾದೀವಿ. ಈಗ ಮಾನ್ಯ AC ಅವರಿಗೆ ಕೂಡ ಇದರ ಮನವಿ ಕೊಡ್ಬೇಕಂತ ನಾವು ಈ 2 ದಿನ ಮಾಡೇವೆ. ಇಲ್ಲಿ ತಮ್ಮ ಮುಂದೆ ನಾವು ವಿಷಯ ಹೇಳೋದೇನೆಂದ್ರೆ, ಹಿರೇಗರ್ಸಂಗಿಯಲ್ಲಿ 1200 ಓಟ್ನ 600 ಓಟ್ SCನ ಅದಾವೆ. ಅಲ್ಲಿ ಪರಿಶಿಷ್ಟ ಪಂಗಡ ಮಾಡ್ಯಾರ. ನೋಡಿ, ಪರಿಶಿಷ್ಟ ಪಂಗಡ ಮಾಡಿದ್ರೆ ಅಲ್ಲಿ ನಮ್ಗೆ ಹೆಂಗೆ ಚಲೋ ದೇವ್ರಿಗೆ ಅವಕಾಶ ಆಗ್ತದೆ. ಅಲ್ಲಿ ಋಣ 7 ವಾರ್ಡ್ನಲ್ಲಿ ಪರಿಶಿಷ್ಟ ಪಂಗಡದವ್ರು ಒಂದು ಕಡೆ ಎಲ್ಲೋ, ಈಗ ಅವ್ರನ್ನ ಬಂದು ನಾಮಿನೇಷನ್ ಮಾಡಿ ಅಲ್ಲಿ ಸದಸ್ಯರು ಮಾಡಿಬಿಡ್ತಾರೆ. ಹಿಂದೆ ಕೂಡ ಆಗಿದೆ. ಈಗೂ ಅಲ್ಲಿ ಊರು ಅರ್ಧ ನಮ್ಮ ಜನಾಂಗಿದ್ರೆ ನಮ್ಮ ಜನಾಂಗ ಅವಕಾಶವಾಗಿ ಸಿಗೋದು. ಇದು ಪ್ರಜಾಪ್ರಭುತ್ವ ಸಿಕ್ಕಿ ಇವತ್ತು ಸ್ವತಂತ್ರ ಸಿಕ್ಕಿ 75 ವರ್ಷ ಗದ್ದಿ ಸಿಗೈತಿ. ಇವತ್ತಿಗೂ ನಮ್ಮನ್ನು ತುಳಿದಂದ್ರೆ ಎಂಥ ರಾಜಕಾರಣ ಇದು. ಸಣ್ಣ ಸಣ್ಣ ವಿಷಯನ ಹೋಗಿ ಅಂತ ನಮ್ಮನ್ನು ಮ್ಯಾಗ್ ಬರ್ಲಾರ್ದಂಗೆ ನಮ್ಮನ್ನು ಆಳ್ತಾರಲ್ಲ, ಇದು ನಮಗೆ ಭಾಳ ನೋವು ಅನ್ನಿಸ್ತದೆ. ಚಿಕ್ಕರ್ಸಿಗೆ ಇವಾಗ ಗೌಡ್ರು ಹೇಳಿದ್ರು, ವಾಸನವರು ಪಾಪ ಅಂದ್ರೆ ಅವರು ಒಬ್ಬ ಜನರದಾಗ ಒಬ್ಬರು ನಾವು SC ಅವ್ರು ತರ್ಬೇಕಾರೆ ಅವ್ನ ಪಾಪ ಹೊಲ ಮಾಡ್ಕೊಂತ ಹೇಳಿದ್ರು. ನೋವು ಅನ್ನಿಸ್ತದೆ. ಯಾಕಂದ್ರೆ ಒಬ್ಬ ಸಣ್ಣ ಸಮಾಜದವನು ಅದೇ SC ಇತ್ತಂದ್ರೆ ಅಲ್ಲಿ ಏನು ಫೈಟ್ ಆಗಂಗಿಲ್ಲ. ಭಾಳ ಅವ್ರೊಳಗೆ ಯಾರು ಹೊಂದಾಣಿಕೆ ಮಾಡಿ ಎಲೆಕ್ಷನ್ ಮಾಡ್ಕೋತಾರೆ. ಮತ್ತು ಜನರದಾಗ ಫೈಟ್ ಮಾಡಿದ್ರು, ಊರಾಗ ಜನರದಾಗ ಫೈಟ್ ಮಾಡ್ಬೇಕಾದ್ರೆ ಅವ್ರಿಗೆ ತ್ರಾಸ ಎಷ್ಟಾಗ್ತದೆ. ಅದಕ್ಕೆ ನಾವು ಮಾಧ್ಯಮ ಮುಖಾಂತರ ಇವತ್ತು ನಾವು DC ಅವ್ರಿಗೆ ಮತ್ತು SC ಅವ್ರಿಗೆ ನಾವು ಬಿಡ್ಕೊಳ್ಳೋದಿಷ್ಟೇ, ತಕ್ಷಣ ಕರೆದು ಅವು 2 ಕಟ್ಟಿಗೆ ಚೇಂಜ್ ಮಾಡಿ ಅಲ್ಲಿ 2 SCನ ಕೊಡಲಿ ಅಂತೇಳಿ ನಾವು ಮನವಿ ಮಾಡ್ಕೋತೀವಿ. ಯಾಕಂದರೆ ಇದು ನಾವು ಮಾಡದೇ ಇದ್ರೆ ನಾವು ನಾಳೆ ಹೋರಾಟ ಹಿಡಿಬೇಕಾಗ್ತದೆ. ಇವತ್ತು ನಾವು ನಮ್ಮ ಪ್ರಜಾಪ್ರಭುತ್ವ ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟು ಹೋಗ್ಯಾರ ಪೆನ್ನ ಹಾಳಿ, ಸಂಘಟನೆ, ಶಿಕ್ಷಣ, ಸಂಘಟನೆ, ಹೋರಾಟ ಅಂತೇಳಿ. ನಾವು ಸುಮ್ಮನೆ ಹೋರಾಟ ಇವತ್ತು ನಾವು ಹೋರಾಟ ಮಾಡೋಕೆ ನಿಲ್ಲಬೇಕಂತಕ್ಕಂಥ ಮಾತನ್ನು ನಾನು ಇಡೀ ಜಿಲ್ಲೆಯಲ್ಲಿ ನಮ್ಮ ಸಮಾಜ ಬಾಂಧವರಲ್ಲಿ ನಾನು ಕೇಳ್ಕೊತೇನೆ. ಯಾಕಂದ್ರೆ ಇದು ದೊಡ್ಡ ಅನ್ಯಾಯ. ಇವತ್ತು ನಿಮ್ಗೆ ಗೊತ್ತಿರ್ಬೋದು, 2 ಊರಿಗೆ ದೊಡ್ಡ ಅನ್ಯಾಯ. 2 ಊರಾಗೂ SC ಸಮಾಜ ಊರು ಅರ್ಧ ಇದ್ರೂ ಕೂಡ ಒಂದು ಇವತ್ತು ನಮ್ಮ ಸಮಾಜಕ್ಕೆ ಅನ್ಯಾಯ ಆಗೈತೆ. ಇದಕ್ಕೆ ನಾವು ಖಂಡಿಸ್ಬೇಕಾಗ್ತಕ್ಕಂಥ ಮಾತನ್ನು ಹೇಳ್ತಾನೆ. ಯಾಕಂದರೆ ಇವತ್ತು ಭಾಳ ಅನ್ಯಾಯ ಇದೆ. 2ನೇ ಪೀಳಿಗೆ ಇದೆ, 1ನೇ ಪೀಳಿ ಅಲ್ಲಿದೆ, 2 ಪೀಳಿ ಆತ. ಅದಕ್ಕೆ ನಾವು ಯಾವಾಗ ಕೂಸತ್ರ ಮಲಿ ಕುಡ್ಸಂತ ಹಂಗೆ ನಾವು ಅಳಲಾಡ್ಕ ಹೋಲಿ ಬಿಡೋದು ನಮ್ಮ ಸಮಸ್ಯೆ. ಮುಕ್ತ ಜಮಾನ್ 10 ಮಂದಿ ಮಾತು ಕೇಳ್ಕೊಂಡು ಊರಾಗ ಗಪ್ಪಾಗಿ ಬಿಡ್ತಾರೆ. ಅದು ಆಗ್ಲಾರ್ಕ ಇವತ್ತು ಈ ಪರಿಸ್ಥಿತಿ ಆಗೈತೆ ಅಂತಕ್ಕಂಥ ನನಗೆ ನೋಡಿಸ್ತದೆ. 4 ಇದೆ ಅಂದರೆ 2013-15 ಹಿಡ್ಕೊಂಡು ಈ 2025 4 ಚುನಾವಣೆ ಒಳಗೆ 3 ಬಾರಿ ಪರಿಶಿಷ್ಟ ಪಂಗಡ ಮತ್ತು ಜನರಲ್ ಸಾಮಾನ್ಯ ಅಂದರೆ SCನೇ ಅವಕಾಶ ಇಲ್ಲ ಊರರ್ಧ ಇದ್ರು. ಇದು ಅಂತ ನ್ಯಾಯ. ಅದಕ್ಕೆ ನಾವು ದಯವಿಟ್ಟು ಇದನ್ನು ನಾವು ಖಂಡಿಸ್ತೇವೆ. ನಾಳೆ ಸೋಮವಾರ ದೊಡ್ಡ ಉಗ್ರ ಹೋರಾಟ ಮಾಡ್ಬೇಕಂತೇಳಿ ನಾವು 2 ಊರಿನ ಜನನ ಕರ್ಕೊಂಡು ಇವತ್ತು ನಾವು DC ಅವ್ರ ಮುಂದೆ ಹೋಗಿ ಇವತ್ತು ಸತ್ಯಾಗ್ರಹ DC ಆಫೀಸ್ ಮುಂದೆ ಸತ್ಯಾಗ್ರಹ ಮಾಡ್ತೇವೆ. ಅದಕ್ಕೆ ಈಗ ಇವತ್ತು ಹೇಳ್ಬೇಕಂದ್ರೆ ಊರಲ್ಲಿ ಅಭಿವೃದ್ಧಿ ನಿಮ್ಗೆ ಗೊತ್ತಿರ್ಬೋದು. ಆಗಲೇ ಹೇಳಿದ್ರೆ ಅವನಿ ಹೇಳಿದ್ರೆ 50,000 ರೂಪಾಯಿ 5 ಲಕ್ಷ ರೂಪಾಯಿ ಇದ್ದಂಥ ತಂದು 50,000 ರೂಪಾಯಿದ ಕಾರ್ಯಕರ್ತ ಮಾಡಕತ್ತಾರ. ತಾವು ಸ್ವಲ್ಪ ಗಮನ ಕೊಡಬೇಕು ಇದಕ್ಕೆ. ಯಾಕಂದರೆ ಈ ಊರಲ್ಲಿ ಏನು ನಡೀತಿರೋದು, ಚವಣಿ ದೊಡ್ಡ ಬಿಲ್ಡಿಂಗ್ ಇರ್ತಾವೆ, ಮಕ್ಕಳು ಕಲಿಯುವಂಥ 50-60 ಸಾಲ ಬಡ ಮಕ್ಕಳು ಸಾಲಿ ಕಲಿತಿರ್ತಾವೆ. ಮೇಲ್ಛಾವಣಿ ಮಾಡೋಕ್ಕೆ 50,000 ರೂಪಾಯಿದಾಗ ಏನು ಬರ್ತದೆ ನೀವು ಹೇಳಿ ವಿಚಾರ ಮಾಡಿರಿ. ಅದಕ್ಕೆ 5 ಲಕ್ಷ ಇರುವಂಥ ಸ್ಕೀಮ್ಗಳು ಪ್ರತಿಯೊಂದೂರಾಗ ಅದ. ಗರ್ಸಂಗಟ್ಟೆ ಅಲ್ಲ, ನಮ್ಮೂರಾಗೂ ಮಾಡ್ಯಾರ. ನಾವು ಕಣ್ಣು ಮುಂದೆ ನೋಡಿ ಗಪ್ಪದೆ. ನಮ್ಮೂರಾಗೂ 2-3 ಸಾಲಿ ಬಿಚ್ಚಿ ತೆಗ್ದಾರ. ಒಂದು 60-70,000 ರೂಪಾಯಿ ಒಬ್ಬ ಗುತ್ತಿಗೆ ಕೊಟ್ಬಿಡ್ತಾರೆ. ಡೋಣಿಯಾಗಿ ಉಸುಕ್ತಂದಕ್ಕೆ ಮ್ಯಾಚ್ ಲಾಪ್ ಹಾಕ್ತಾರೆ. ಎಲ್ಲ ಆಫೀಸರು ತಾವು ಕೂಡಿ ತಿಂದು ಅವನ್ನ ಗುಳಮಟ್ಟಿ ಮಾಡ್ತಾರೆ. ಇವತ್ತು ಆ ಕೆಲಸ ಆಗಬಾರ್ದು. ಅದಕ್ಕೆ ತಾವು ಈ ಭಾಗದ ಶಾಸಕರು ದಯವಿಟ್ಟು ಅದಕ್ಕೆ ಸ್ವಲ್ಪ ಒತ್ತು ಕೊಡಬೇಕು ಅಂತಕ್ಕಂಥ ನಾನು ಒತ್ತಾಯ ಮಾಡ್ತೇನೆ. ಯಾಕಂದರೆ ಚವಣಿ ತಿನ್ನೋದು 5 ಲಕ್ಷ ಎಸ್ಟಿಮೇಟ್ ಮಾಡ್ಕೊಂಬರೋದು ಅವರು ಇಂಜಿನಿಯರ್ ಅರ್ಧ ಅವ್ರು ಅರ್ಧ. ಗ್ರಾಮ ಪಂಚಾಯತ್ಗೂ ಕೆಲಸ ಅಲ್ಲೇ ಇಟ್ಟಿರ್ತಾರೆ. MLA ಶಾಸಕರು ಅನ್ನೋದನ್ನು ಅಲ್ಲೇ ಇಟ್ಟಿರ್ತಾರೆ. ನಮ್ಮಲ್ಲಿ 4 ಸಲ ಮನೆ ಕೊಟ್ಟೆ ನಾವು ಹೋಗಿ ಅದು ಯಾರು ವಿಚಾರ ಮಾಡಲಿಲ್ಲ.
ಇದು ನೋಡ್ರಿ ಗ್ರಾಮ ಪಂಚಾಯತ್ಗೂ ಅಲ್ಲೇ ಕೆಲಸ ಮಾಡೋದ CC ರೋಡ ಶಾಸಕರ ಅನುದಾನ ತಂದು ಅಲ್ಲೇ ಹಾಕೋದು. ಮತ್ತು ಇಂಜಿನಿಯರ್ ಬಂದು ಕೈ ಮುಗ್ತೀವ್ರಿ ಹೇಳ್ಬೇಡ್ರಿ ಯಾರ ಮುಂದೆ ಹೇಳ್ಬೇಡ್ರಿ ಅಂತೇಳಿ ನಮ್ಗೆ ಒಂದು 2-3 ಸಲ ಬಂದು ಹೇಳಿಸ್ಯಾರ. ಇಂಥ ಕೆಲಸಗಳು ನಡಿಬಾರ್ದು. ಯಾಕಂದ್ರೆ ಬಂದಂಥ ಅಭಿವೃದ್ಧಿ ದೇವಾಲಯಗಳಾಗಲಿ ಶಾಲಾಗಳಾಗಲಿ ಇದು ಶಾಲೆ ಅಂದರೆ ನಿಜವಾದ ದೇವಸ್ಥಾನ ಶಾಲೆ. ಅಲ್ಲಿ ಎಲ್ಲ ಮಕ್ಕಳು ನಮ್ಮ ಮಕ್ಕಳು ಅವ್ರ ಮಕ್ಕಳು ಶಾಲೆ ಕಲಿಯುವಂಥ ಶಾಲೆಗಳಿರ್ತಾವೆ. ದಯವಿಟ್ಟು ಅದ್ರ ಮ್ಯಾಗ ಯಾರೂ ಆ ಕೆಲಸ ಮಾಡಬಾರ್ದು ಅಂತಕ್ಕಂಥ ಮಾತನ್ನು ನಾನು ಸಂದರ್ಭ ಹೇಳಿ ಇವತ್ತು ಮಾಧ್ಯಮ ಮುಖಾಂತರ ನಾವು ಈ 2 SC 6ನೇ ವಾರ್ಡ ಮತ್ತು 7ನೇ ವಾರ್ಡಿಗೆ ಏನು ಅನ್ಯಾಯ ಐತಿದ್ರೆ ಖಂಡಿಸಕ್ಕೆ ನಾವು ಉಗ್ರ ಹೋರಾಟ ಮಾಡ್ತೇವೆ. ಮತ್ತೆ ತಮ್ಮ ಮುಂದೆ ಹೇಳಿ ನಾನು ಮುಗಿಸ್ತೇನೆ. ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ, ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ, ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್, ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.